ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಅನ್ನಂ ನ ನಿಂದ್ಯಾತ್ ತದ್ವ್ರತಂ. ಇದು ಉಪನಿಷತ್ತಿನ ಮಾತು. ಹಾಗೆಂದರೆ ಅನ್ನವನ್ನು ನಿಂದಿಸಬೇಡ, ಅದು ವ್ರತವಾಗಲಿ, ಜೀವನದ ವ್ರತವಾಗಲಿ. ಈ ವ್ರತ ಅಂತ ಯಾವುದನ್ನು ಇಟ್ಕೊಂಡಿರ್ತೇವೋ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೇವೆ, ಅದಕ್ಕೆ ಯಾವುದೇ ಕಾರಣಕ್ಕೂ ತಪ್ಪೋದಿಲ್ಲ. ಹಾಗೆ ಇದನ್ನು ವ್ರತ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ಅನ್ನವನ್ನು ನಿಂದಿಸಬಾರದು, ಅನ್ನವನ್ನು ಬೈಯಬಾರದು. ಒಂದು ವೇಳೆ ಅನ್ನವನ್ನು ನಿಂದಿಸಿದರೆ ಆಗ ಅನ್ನಕ್ಕೆ ಭಾಷಾ ದುಷ್ಟ ಅಂತ ಕರೀತಾರೆ. ಅಂತಹ ಅನ್ನವನ್ನು ಉಣ್ಣಬಾರದು, ಸೇವಿಸಬಾರದು. ಸೇವಿಸಿದರೆ ಅದು ನಮಗೆ ದೋಷವನ್ನೇ ತರುತ್ತೆ ಹೊರತು ಪುಷ್ಟಿಯನ್ನು ತರೋದಿಲ್ಲ, ದೋಷವನ್ನು ತರುತ್ತೆ. ಅದು ಒಟ್ಟು ತಾತ್ಪರ್ಯ ಇದು. ಅನ್ನವನ್ನು ಯಾಕೆ ನಿಂದಿಸಬಾರ್ದು ಅಂದರೆ ಅನ್ನಂ ಬ್ರಹ್ಮ, ಅನ್ನವೆಂದರೆ ದೇವರೇ ಅದು ಅಂತ. ಅನ್ನವೆಂದರೆ ಭಗವಂತನೇ. ಈಗ ನಾವು ಅನ್ನಪೂರ್ಣೇಶ್ವರಿ ಅಂತ ಪೂಜೆ ಮಾಡೋದಿಲ್ವಾ? ಅದು ಬೇರೆ ಬಿಡಿ, ಅದು ದೇವಸ್ಥಾನ, ಅಲ್ಲಿ ಮೂರ್ತಿ ಇರುತ್ತೆ ಗರ್ಭಗುಡಿಯಲ್ಲಿ, ಅದು ಅನ್ನಪೂರ್ಣೇಶ್ವರಿ ಅಂತ. ಅದು ಇದಲ್ಲ, ಹಾಗೆ ಹೇಳೋ ಹಾಗಿಲ್ಲ. ಈಗ ದೊಡ್ಡ ಅಡುಗೆ ಇದ್ದಾಗ, ದೊಡ್ಡ ಕಾರ್ಯಕ್ರಮಗಳಿದ್ದಾಗ ಅನ್ನದ ರಾಶಿ ಹಾಕಿರ್ತಾರಲ್ಲ, ಅದಕ್ಕೆ ಪೂಜೆ ಮಾಡ್ತಾರೆ. ಅನ್ನದ ರಾಶಿಗೆ ಪೂಜೆ ಮಾಡ್ತಾರೆ, ಅನ್ನಪೂರ್ಣೇಶ್ವರಿ ಅಂತಲೇ ಪೂಜೆ ಮಾಡ್ತಾರೆ. ಅದಿರಲಿ, ನೈವೇದ್ಯ ಮಾಡಬೇಕಾದ್ರೆ, ದೇವರ ನೈವೇದ್ಯ ಮಾಡಬೇಕಾದ್ರೆ ದೇವ್ರ ಪೂಜೆ ಮಾಡ್ತಾ ಇರ್ತೀವಲ್ವಾ, ಅದ್ರ ಮಧ್ಯೆ ನೈವೇದ್ಯ ಬರುತ್ತೆ. ಆ ನೈವೇದ್ಯ ಬಂದಾಗ ನೈವೇದ್ಯವನ್ನು ಪೂಜೆ ಮಾಡಬೇಕು. ಮೊದಲು ಅನ್ನಕ್ಕೆ ಪೂಜೆ, ಆಮೇಲೆ ಅದರ ನೈವೇದ್ಯ ದೇವರಿಗೆ. ನೀವು ಬೇಕಾದ್ರೆ ಗಮನಿಸಿ, ಒಂದು ಪ್ರೋಕ್ಷಣೆ ಮಾಡ್ತಾರೆ ನೈವೇದ್ಯ ಮಾಡೋ ಸಮಯದಲ್ಲಿ. ಆ ನೈವೇದ್ಯ ಪದಾರ್ಥಕ್ಕೆ ಪ್ರೋಕ್ಷಣೆ ಮಾಡ್ತಾರೆ. ಒಂದು ಪ್ರೋಕ್ಷಣೆ ಮಾಡಿದ ನಂತರ ಅದಕ್ಕೆ ಹೂವು, ಗಂಧ, ಅಕ್ಷತೆಗಳಿಂದ ಅರ್ಚನೆ ಮಾಡ್ತಾರೆ. ಸರಿಯಾಗಿ ಮಾಡೋದಾದ್ರೆ ಹಾಗೆ ಮಾಡ್ತಾರೆ. ಅನ್ನಂ ಪರ್ವತ ರೂಪೇಣ ತ್ರಾಹಿ ಮಾಂ ಪರಮೇಶ್ವರಿ, ಅನ್ನಪೂರ್ಣ ಪರಮೇಶ್ವರಿ ನಮಃ ಅಂತೇಳಿ ಪೂಜೆ ಮಾಡ್ತಾರೆ. ಅದಕ್ಕೆ ಪೂಜೆ ಮಾಡ್ತಾರೆ ಅಂತಂದ್ಮೇಲೆ ದೇವರು ಅಂತ ಆಯ್ತಲ್ವ, ಆ ಭಾವ ಅಂತೂ ಇತ್ತು ಅಂತಾಯ್ತು ನಮ್ಮ ಪೂರ್ವಜರಲ್ಲಿ. ಹಾಗಾದ್ರೆ ದೇವರು ಹೇಗೆ? ಅದು ಉದರ ದೈವಕ್ಕೆ ಜಗದೊಳು ಎದುರು ದೈವವದೆಲ್ಲಿ ಅಂತ ಕಗ್ಗ. ಉದರ ದೈವ ಅಂತ ಕರೆದ್ರು ಅದನ್ನು, ಅನ್ನವನ್ನು. ಕಗ್ಗದ ಕವಿ ಅನ್ನವನ್ನ ಮತ್ತು ಹಸಿವನ್ನ. ಆದ್ರೆ ಎದುರು ಜಗತ್ತಲ್ಲಿ ಬೇರೆ ದೇವರೇ ಇಲ್ವಂತೆ, ಅದೇ ಮೊದಲನೇ ದೇವರು ಅಂತ. ಮೊದಲು ಅದರ ಪೂಜೆ ಅಂತ. ಹೊಟ್ಟೆ ಪೂಜೆ ಮೊದಲು ಮಾಡಿದರೋ ಬಚಾವ್, ಮಾಡದೇ ಇದ್ದರೆ ಬೇರೆ ಯಾವ ದೇವ್ರ ಪೂಜೆ ಮಾಡೋಕ್ಕೂ ಒದ್ದು ಬಿಡೋದಿಲ್ಲ ಅಂತ, ಹೊಟ್ಟೆ ಬಿಡೋದಿಲ್ಲ ಅಂತ. ಜೋರು ಹಸಿವಾಗಿ ಶುರು ಆಯಿತು ಅಂದರೆ ಮತ್ತು ಯಾವ ದೇವ್ರ ನೆನಪಾಗೋದಿಲ್ಲ. ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್. ದೇವ್ರದ್ದೆಲ್ಲ ಮನುಷ್ಯರದ್ದು ನೆನಪಾಗೋದಿಲ್ಲ, ಏನೂ ನೆನಪಾಗೋದಿಲ್ಲ. ಮಡಿ ಮೇಲೆಗೆ ಆಚಾರ ಅನಾಚಾರ ಎಲ್ಲ ಮರ್ತೋಗುತ್ತೆ ಆಗ. ಹಾಗಾಗಿ ಮೊದಲು ಅದರ ಪೂಜೆ, ಮಿಕ್ಕೆಲ್ಲ ಅದರಿಂದ ಉಳಿದದ್ದೆಲ್ಲ. ಊಟ ಮಾಡಿ ಸ್ವಲ್ಪ ಹೊಟ್ಟೆಗೆಟ್ಟೆ ತಂಪಾಗಿ ಶಕ್ತಿ ಬಂದರೆ ಮತ್ತೆಲ್ಲ ಮಾಡ್ಬೋದು, ಉಳಿದಿದ್ದಲ್ಲ. ಇಲ್ದಿದ್ದು ಯಾವುದು ಮಾಡೋಕ್ಕೆ ಆಗೋದಿಲ್ಲ. ಕಗ್ಗದ ಕಿವಿ ತಮಾಷೆ ಹೇಳ್ತಾರೆ, ಮದಿಸುವುದಾದರಿಸೆ ಕುದಿಯುವುದು ನಿರಾಕರಿಸೆ. ನೀವು ಅದಕ್ಕೆ ಪೂಜೆ ಮಾಡಿದ ಹಾಗೆ ಅದಕ್ಕೆ ಮದ ಬರುತ್ತೆ ಅಂತೆ, ಸೊಕ್ಕು ಬರುತ್ತೆ ಅಂತೆ. ಜಾಸ್ತಿ ಆಯಿತು ನೀವು ಪೂಜೆ ಮಾಡಿದ್ದು ಅಂದರೆ ಸೊಕ್ಕು ಬರುತ್ತೆ ಅದಕ್ಕೆ. ಕಡಿಮೆ ಆಯಿತು ಅಂದರೆ ಕುದಿಯುವುದು. ಅನ್ನ ಕಡಿಮೆ ಹಾಕಿದ್ರು ಕುದಿಯುತ್ತೆ ಅದು ಒಳಗೆ ಹೊಟ್ಟೆ. ಹೆಚ್ಚು ಹಾಕಿದ್ರೆ ನಿದ್ದೆ ಬರುತ್ತೆ, ಮದ ಬರುತ್ತೆ ಅದಕ್ಕೆ. ಆಮೇಲೆ ಬೆಳಗ್ಗೆ ವ್ಯಾಯಾಮ ಶುರು ಮಾಡಬೇಕಾಗತ್ತೆ. ಇಲ್ಲಿ ಆ ಥರ ಪ್ರಮೇಯಗಳು ಕಡಿಮೆ. ಆದರೆ ಬೆಂಗಳೂರು ಪೇಟೆಲಾದರೂ ಪಾರ್ಕ್ ಸುತ್ತಬೇಕಾಗುತ್ತೆ ಬೆಳಗ್ಗೆ ಅದು ಕಡಿಮೆ ಮಾಡೋದಕ್ಕೆ. ಒಳಗೆ ಹೆಚ್ಚು ಹೋಗಿದ್ದನ್ನು ಕಡಿಮೆ ಮಾಡೋಕ್ಕೆ ಇರೋ ಕಾರ್ಯಕ್ರಮ ಅದು.
ಹದದಲ್ಲಿ ಇರಿಸುವುದು ಎಂತೋ ಮಂಕುತಿಮ್ಮ, ಹೇಗಪ್ಪ ಇದನ್ನು ಹದದಲ್ಲಿ ಇಡೋದು ಅಂತ ಕಗ್ಗದ ಕವಿ ಹೇಳ್ತಾರೆ. ದೇವರಾಗಿದ್ದು ಹೇಗೆ ಎಷ್ಟಕ್ಕೂ ಕಗ್ಗದ ಕವಿ ತಮಾಷೆಗೆ ಹೇಳ್ದಾಗ ಕಾಣುತ್ತೆ ನೋಡಿದರೆ. ಉದರ ದೈವ ಅಂತ ಅನ್ಬೇಕಾದ್ರೆ ಭಾರಿ ಗೌರವದಲ್ಲಿ ಹೇಳಿದಾಗ ಏನು ಕಾಣೋದಿಲ್ಲ. ಮದಿಸುವುದು ಅಂದರೆ ಏನೋ ತಮಾಷೆ ಮಾಡ್ತಾ ಇದ್ದಾರೆ ಅಷ್ಟೇ ಅವರು. ನಿಜವಾಗಿ ದೇವರು ಹೌದಾ? ಉಪನಿಷತ್ತು ಹೌದು ಅಂತ ಹೇಳುತ್ತೆ. ಹೇಗೆ ಅಂದರೆ ದೇವರ ರಕ್ಷಣೆ ಏನು? ಯಾವುದರಿಂದ ನಾವು ಬಂದೆವೋ, ಯಾವುದರಿಂದ ನಮ್ಮ ಸೃಷ್ಟಿಯೋ ಅದು ದೇವರು. ಯಾವುದರಿಂದಾಗಿ ನಾವು ಬದುಕ್ತೇವೆಯೋ, ನಮ್ಮ ಬದುಕಿಗೆ ಯಾವುದು ಕಾರಣವಾಗಿದೆಯೋ ಅದು ದೇವರು. ಮತ್ತು ಕೊನೆಗೆ ಹೋಗಿ ಎಲ್ಲಿ ಸೇರ್ತೇವೆಯೋ ಅದು ದೇವರು. ಇದು ಅನ್ನಕ್ಕೆ ಪೂರ್ತಿ ಬರುತ್ತೆ. ಅನ್ನಾಧ್ಯೇವ ಖಲ್ ವಿಮಾನೆ ಭೂತಾನೆ ಜಾಯಂತೆ ಅನ್ನೇನ ಜಾತಾನೆ ಜೀವಂತಿ ಅನ್ನಂ ಪ್ರಯಂತೆ ವಿಸಂವಿಶಂತಿ. ಎಲ್ಲ ತೈತ್ರಿಯ ಒಲಿಯ ಮಾತುಗಳು. ಅನ್ನಾಧ್ಯೇವ ಖಲ್ ವಿಮಾನೆ ಭೂತಾನೆ ಜಾಯಂತೆ. ನಾವೆಲ್ಲ ಹುಟ್ಟಿದ್ದು ಅನ್ನದಿಂದಲೇ ಅಂತ. ಅನ್ನವೇ ನಮ್ಮ ಸೃಷ್ಟಿಯ ಮೂಲ. ಈಗ ಶರೀರದ ಒಳಗೆ ನಾವು ಒಂದು ಧಾತುವಾಗಿ ನಾವು ಜನಿಸಬೇಕಾದ್ರೆ ಅದಕ್ಕೆ ಆಹಾರ ಕಾರಣ ಆಗಿರುತ್ತೆ. ನಮ್ಮ ತಂದೆ ತಾಯಿ ಸೇವನೆ ಮಾಡಿದ ಆಹಾರದಲ್ಲಿ ಕೆಲವು ಅಂಶ ಚರ್ಮ ಆದರೆ, ಕೆಲವು ಅಂಶ ರಕ್ತ ಆದರೆ, ಕೆಲವು ಅಂಶ ಮಾಂಸ ಆದರೆ, ಕೆಲವು ಅಂಶ ಅಸ್ಥಿ ಆದರೆ, ಹೀಗೆ ದೇಹದ ಬೇರೆ ಬೇರೆ ಧಾತುಗಳಾದರೆ ಪರಮಧಾತುವಾಗಿ ಅಥವಾ ಚರ್ಮಧಾತುವಾಗಿ ಮಾರ್ಪಡೋದು ಕೂಡ ಆಹಾರವೇ. ಅಲ್ಲಿಯೇ ಜೀವ ಹೋಗಿ ಸೇರಿಕೊಳ್ಳೋದು. ಸೂಕ್ಷ್ಮವಾದ ಅಣುರೂಪವಾದ ಜೀವ ಆಹಾರದ ಅತಿ ಸೂಕ್ಷ್ಮತಮವಾಗಿರುವಂಥ ಕಣದಲ್ಲೇ ಹೋಗಿ ಸೇರಿಕೊಳ್ಳೋದು. ಅಲ್ಲಿಂದ ನಮ್ಮ ಸೃಷ್ಟಿ. ಸಪ್ತಧಾತುಗಳಲ್ಲಿ ರಸ, ರಕ್ತ, ಮಾಂಸ, ಮಜ್ಜ ಈಗೆಲ್ಲ 7 ಧಾತುಗಳನ್ನ ಹೇಳ್ತಾರೆ. ಒಟ್ಟು ಕೊನೆಯ ಧಾತು ಅದನ್ನು ಶುಕ್ರಧಾತು ಅಂತ ಕರೀತಾರೆ. ಕೊನೆಯ ಧಾತುವನ್ನು ಅದೇ ಮನುಷ್ಯನ ಸೃಷ್ಟಿಗೆ ಕಾರಣ ಆಗುವಂಥದ್ದು. ಅದು ಅನ್ನದಿಂದಲೇ ಬಂದಿದೆ. ಅನ್ನದಿಂದಲೇ ಅದರ ಸೃಷ್ಟಿ. ಅಭ್ರೋ ಭೂತ್ವ ಮೇಘೋ ಭವತಿ ಮೇಘೋ ಭೂತ್ವ ಪ್ರವರ್ಷತಿ. ಈ ಒಂದು ಕ್ರಮ ಹೇಳ್ತಾರೆ. ಒಂದು ಜೀವ ಗಾಳಿಲಿರುತ್ತಂತೆ ಮೊದಲು, ಆಮೇಲೆ ಮೋಡದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅಲ್ಲಿಂದ ಮಳೆಯಾಗಿ ನೀರಲ್ಲಿ ಕೆಳಗೆ ಬರುತ್ತೆ ಜೀವ. ನೀವು ಆಗಿದ್ದು ಒಂದು ಕಾಲದಲ್ಲಿ ಅಂತ. ಮಳೆ ನೀರಾಗಿ ಕೆಳಗೆ ಬರುತ್ತೆ. ಆಮೇಲೆ ಹೋಗಿ ಯಾವುದೋ ಸಸ್ಯಕ್ಕೆ ಆ ನೀರು ಹೋಗಿ ಸೇರಿಕೊಂಡ್ರೆ, ಸಸ್ಯ ನೀರನ್ನು ಪಾನ ಮಾಡಿದರೆ, ಆ ಸಸ್ಯವನ್ನು ಯಾವುದಾದ್ರು ಪ್ರಾಣಿ ತಿಂದಾಗ ಅದರೊಳಗೆ ನಾವೇನು ಬೇಕಾರಾಗ್ಬೋದು. ಅದರೊಳಗೆ ಅವನು ರಕ್ತ ಮಾಂಸ ಮಜ್ಜೆ ಯಾವುದಾದ್ರೂ ಕೂಡ ಪ್ರಯೋಜನ ಏನೂ ಇಲ್ಲ. ಶುಕ್ರಧಾತುವಾಗಿ ಮಾರ್ಪಟ್ಟರೆ ಅಂಥ ಕೋಟ್ಯಂತರ ಜೀವಾಣುಗಳು ಯಾವುದೋ ಒಂದು ಹುಟ್ಟಿದರೆ ಹುಟ್ಟುವುದು ಅಂತ. ಹಾಗಾಗಿ ಆ ದ್ವಾರ ಅನ್ನದ ದ್ವಾರವೇ. ನಾವು ನಮ್ಮ ಅಮ್ಮನಿಗೋ ಅಪ್ಪನಿಗೋ ಮಗುವಾಗಿ ಹುಟ್ಟೋಕ್ಕಿಂತ ಮುಂಚೆ ಅವರಿಗೆ ಆಹಾರವಾಗಿ ಹೋಗಿರ್ತೇವೆ ನಾವು. ಇದು ಅಂದರೆ ಅತಿ ವಿಚಿತ್ರವಾದ ವಿಪರ್ಯಾಸ ಇದು ಅಂತ. ಅತಿ ವಿಚಿತ್ರವಾದ ವಿಪರ್ಯಾಸ. ಮೊದಲು ಆಹಾರವಾಗಿ ಅವರ ಶರೀರವನ್ನು ಸೇರಿ ಆಮೇಲೆ ಅವರ ಶರೀರದ ಯಾವುದಾದ್ರೂ ಭಾಗ ಆಗಲೇಬೇಕು. ಆಹಾರ ಅನ್ನೋದು ಕೆಲವು ಅಂಶ ಹೊರಗಡೆ ಹೋಗುತ್ತೆ, ಕೆಲವು ಅಂಶ ಒಳಗಡೆ ಉಳ್ಕೊಳ್ಳುತ್ತೆ. ಆ ಉಳ್ಕೊಂಡಿರುವಂಥದ್ದು ಯಾವುದೋ ಒಂದು ಧಾತುವಾಗಿ ಮಾರ್ಪಡುತ್ತೆ ನಮ್ಮ ಶರೀರದಲ್ಲಿ. ಮತ್ತೆ ಹುಟ್ಟುವಂಥ ಧಾತುವಾಗಿ ಮಾರ್ಪಟ್ಟರೆ, ಅಂಥ ಅವಕಾಶಗಳು ಏರ್ಪಟ್ಟರೆ ಹುಟ್ಟಬಹುದು. ಹುಟ್ಟುವುದು ಅನ್ನೋದು ಎಷ್ಟು ಕಷ್ಟದ ಕೆಲಸ. ಎಷ್ಟು ಕಷ್ಟಪಟ್ಟು ಹುಟ್ಟಿದ್ದೇವೆ. ಆದರೆ ಹುಟ್ಟಿದ ಮೇಲೆ ಮಾಡ್ತಾ ಇರೋ ಕೆಲಸ ಏನಂದರೆ, ಯಾಕೆ ಹುಟ್ಟು ಕೊಟ್ಟರು ಅಂತ ದೇವರೇ ಹಣೆ ಮುಟ್ಕೋಬೇಕು, ಆ ಥರ ಮಾಡ್ತಾ ಇದ್ದೇವೆ. ಇದೇನು ಸುಲಭಕ್ಕೆ ಬಂದಿದ್ದಲ್ಲ ಹುಟ್ಟು. ಭಾಳ ಕಷ್ಟಪಟ್ಟು ನಾವು ಹುಟ್ಟಿದ್ದು. ಈ ನೀರಾಗಿ ಹೋಗಿ ಮೀನಿನ ಹೊಟ್ಟೆ ಸೇರಿದ್ರೆ ಮೀನಾಗಿ ಹುಡ್ತಾ ಇದ್ದು. ಮೀನಿನ ಹೊಟ್ಟೆಯಲ್ಲಿ ಮನುಷ್ಯನ ಹೊಟ್ಟೆಯನ್ನು ಸೇರಬೇಕು. ಎಷ್ಟೆಲ್ಲ ಇದೆ ಅಂದರೆ ನಾವು ಹುಟ್ಟೋಕ್ಕಿಂತ ಮುಂಚೆ ಅದು ನಮ್ಮ ಕಲ್ಪನೆಗೆ ಮೀರಿದ್ದು ಅಂತ. ಆದರೆ ಹುಟ್ಟು ಇಷ್ಟೇ ವಿಷಯ ಏನಂದರೆ, ಅನ್ನದಿಂದ ಹುಟ್ಟು. ಅನ್ನದ್ವಾರ ಮನುಷ್ಯ ಹುಟ್ಟುತ್ತಾನೆ. ಮೂಲ ದ್ವಾರ ಅನ್ನ ಅವನಿಗೆ. ಹಾಗಾಗಿ ಆ ಲಕ್ಷಣ ಬಂತು ಅಲ್ಲಿಂದ. ಮತ್ತು ಎರಡನೇದು ನಿಮಗೆಲ್ರಿಗೂ ಅರ್ಥ ಆಗುತ್ತೆ, ನಮ್ಮ ವಿವರಣೆ ಕೊಡಲೇಬೇಕಾಗಿಲ್ಲ. ಅನ್ನೇನ ಜಾತಾನೆ ಜೀವಂತಿ. ಹುಟ್ಟಿದ ಮೇಲೆ ಬದುಕುವುದು ಅನ್ನದಿಂದಾಗಿ. ಯಾರಿಗಾದ್ರು ಸಂಶಯ ಇದೆಯಾ? ಸಂಶಯ ಇದ್ದರೂ ಊಟ ಮಾಡೋದಿಲ್ಲ. ಈಗ ಊಟ ಮಾಡದೇ ಇರ್ಬೋದು, ಬೆಳಗ್ಗೆ ಮಾಡದೇ ಇರ್ಬೋದು, ಮಧ್ಯಾಹ್ನ, ಯಾವಾಗಲೂ ಮಾಡಲೇಬೇಕಲ್ವಾ? ಮಾಡದಿದ್ದರೆ ಇಲ್ಲಿರೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಇರಬೇಕು ಅಂದರೆ ಅದು ಕಾರಣ, ಅನ್ನ ಕಾರಣ. ದೇವರ ಮತ್ತೊಂದು ಲಕ್ಷಣ ಬಂತು. ಇನ್ನೊಂದು ಲಕ್ಷಣ ಅನ್ನಂ ಪ್ರಯಂತೆ ವಿಸಂವಿಶಂತಿ. ಕೊನೆಗೆ ಹೋಗಿ ಅನ್ನವನ್ನೇ ಸೇರ್ತೇವೆ ಅಂತ. ಕೊನೆಗೆ ಹೋಗಿ ನಾವು ಯಾರನ್ನು ಸೇರ್ತೇವೋ ಅದು ದೇವರು ಅಂತ. ಒಂದು ಅರ್ಥದಲ್ಲಿ ನಾವು ಹೋಗಿ ಅನ್ನವನ್ನು ಸೇರ್ತೇವೆ. ಮತ್ತೆ ಈ ಪಾಂಚಭೌತಿಕ ಶರೀರ ಮಣ್ಣಾಗಿ ಹೋದ ಮೇಲೆ ಅಲ್ಲೊಂದು ಗಿಡ ಹುಟ್ಟಿದರೆ
ಆ ಗಿಡಕ್ಕೆ ಶರೀರ ಸೇರಿಕೊಳ್ಳುತ್ತೆ, ಶರೀರದ ಅಂಶಗಳು ಸೇರಿಕೊಳ್ಳುತ್ತೆ, ಅದು ಹೂವಾಗಿ ಹಣ್ಣಾಗುತ್ತೆ ಅದು ಅಂತ ಮತ್ತೇನು. ಅಥವಾ ಯಾವುದೋ ಧಾನ್ಯ ಆಗುತ್ತೆ, ಏನೋ ಒಂದು ರೂಪದಲ್ಲಿ ಮತ್ತೆ ಹೋಗಿ ಯಾವುದೋ ಒಂದು ಪ್ರಾಣಿಗೋ ಪಕ್ಷಿಗೋ ಸಸ್ಯಕ್ಕೋ ಹೋಗಿ ಸೇರುತ್ತೆ ಅದು ಅಂತ. ಸೇರಿದಾಗ ಮತ್ತೆ ಅನ್ನದ ರೂಪಕ್ಕೆ ಬರುತ್ತೆ ಅದು ಅಂತ. ಅಂದರೆ ಅನ್ನದಲ್ಲಿ ಹೋಗಿ ಸೇರಿಕೊಂಡಿತ್ತು ಅಂತ ಕೊನೆಯಲ್ಲಿ. ಈಗ ಶರೀರ ಮಣ್ಣಲ್ಲಿ ಮಣ್ಣಾದಲ್ಲಿ ಒಂದು ಗಿಡ ಹುಟ್ಟಿದರೆ ಅದೇನದು? ಅದೇ ಅದು. ಅದನ್ನೇ ಬಲ್ಲವರು ಹೇಳ್ತಾರೆ, ಆ ವಿಪರ್ಯಾಸವನ್ನು ಹೇಳ್ತಾರೆ. ನಾವೊಂದು ಸೇಬು ಹಣ್ಣು ತಿಂತೀವಿ ಅಂತ ಅಂದ್ಕೊಳ್ಳಿ ನೀವು, ಅಥವಾ ಅನ್ನ ಊಟ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಯಾಕೆ ಕಾಶ್ಮೀರಕ್ಕೆ ಹೋಗಬೇಕು? ಇಲ್ಲೇ ಆಲೋಚನೆ ಮಾಡೋಣ, ನಮ್ಮೂರಲ್ಲೇ ಆಲೋಚನೆ ಮಾಡೋಣ. ಅನ್ನ ಊಟ ಮಾಡ್ತೀವಿ, ನಮಗೆ ಅದು ಅನ್ನ ಈಗ ಅಲ್ವಾ? ಆದರೆ ಈ ಶರೀರ ಮಣ್ಣಲ್ಲಿ ಮಣ್ಣಾದಲ್ಲಿ ಗದ್ದೆ ಆಗಿದ್ದರೆ, ಒಂದು ವೇಳೆ ಮುಂದೆ ಒಂದು ಕಲ್ಲಲ್ಲಿ ಗದ್ದೆ ಆದರೆ ಅಲ್ಲೇ ಮತ್ತೆ ಭತ್ತ ಬೆಳೆಯುತ್ತೆ ಅಂತ. ಇದೇ ಶರೀರ ಹೋಗಿ ಭತ್ತವಾಗಿರುತ್ತೆ ಮತ್ತೆ ಅಂತ. ಹಾಗಾಗಿ ಅನ್ನಂ ಪ್ರಿಯಂತಿ ಸಂವಿಶಂತಿ, ಅನ್ನವಿಲ್ಲದೆ ಹುಟ್ಟಿಲ್ಲ, ಅನ್ನವಿಲ್ಲದೆ ಬದುಕಿಲ್ಲ, ಕೊನೆಗೆ ಹೋಗಿ ಸೇರಿದ್ರೆ ನಾವು ಅನ್ನದಲ್ಲೇ ಹೋಗಿ ಸೇರಬೇಕು ಅಂತ. ಹಾಗಾಗಿ ದೇವರು ಅಂದರೆ ಅದು ಎಲ್ಲಿಂದ ಹುಟ್ಟೋ, ಎಲ್ಲಿಂದ ಬದುಕೋ, ಎಲ್ಲಿ ಹೋಗಿ ಕೊನೆಗೆ ಸೇರ್ತೇವೆಯೋ ಅದು ದೇವರು ಅಂತಾದರೆ ಅನ್ನಂ ಬ್ರಹ್ಮ, ಅನ್ನವ ದೇವರು ಅಂತ. ದೇವರಿಗೆ 5 ರೂಪಗಳಿದೆ. ಮೊದಲನೇ ರೂಪ ಇದು ಅಂತ, ಇನ್ನು ಮುಂದೆ ಬೇರೆ ಬೇರೆ ರೂಪಗಳಿದೆ. ಅನ್ನವು ದೇವರ ರೂಪ. ಹಾಗಾಗಿ ಅನ್ನಪೂರ್ಣೇಶ್ವರಿ, ಅನ್ನಪೂರ್ಣ ಶಬ್ದವೂ ಚೆನ್ನಾಗಿದೆ ಭಾಳ. ಅನ್ನಪೂರ್ಣ ಅಂತ ಅದು ಹೋಗಿ ತುಂಬುತ್ತಲ್ವಾ ಹೊಟ್ಟೆ ಒಳಗೆ ಹೋಗಿ. ಅನ್ನ ಅಂದರೆ ಪೂರ್ಣ ಅಂದರೆ ಅದು ಒಳಗೆ ಹೋಗಿ ತುಂಬೋದು ಅಂತ. ಮನುಷ್ಯನನ್ನ ಇನ್ಯಾವ ಥರದಿಂದಲೂ ಸಾಕು ಅಂತ ಅನ್ಸೋಕೆ ಸಾಧ್ಯ ಇಲ್ವಂತೆ. ನೀವು ಚಿನ್ನ ಕೊಟ್ಟರೆ, ನೀವು 1 ಗ್ರಾಮ್ ಕೊಟ್ಟರೆ 10 ಗ್ರಾಮ್ ಕೊಡ್ಬೋದಿತ್ತು ಅಂದ್ಕೊಳ್ತಾನೆ. 1 ತಲೆ ಕೊಟ್ಟರೆ 5 ತಲೆ ಕೊಡ್ಬೋದಿತ್ತು ಅಂತ ಅಂದ್ಕೊಳ್ತಾನೆ. ನಿಮಗೆ ಭೂಮಿ ಕೊಟ್ಟರೆ 10 ಎಕರೆ ಕೊಟ್ಟರೆ 20 ಎಕರೆ ಆಸೆ ಇರುತ್ತೆ ಅವನಿಗೆ. ಏನು ಕೊಟ್ಟರು, ಬಟ್ಟೆ ಕೊಟ್ಟರೆ 10 ಕೊಟ್ಟರೆ ಇನ್ನು 20 ಆಲೋಚನೆ ಮಾಡ್ತಾನೆ. ಹಾಕ್ಕೊಳ್ಳೋಕೆ ಮೈ ಎಷ್ಟಿರೋದು. ಆದರೆ 1,000 ಜೊತೆ ಇದ್ರೂ ಇರಲಿ ಅಂತ ಅಂದ್ಕೊಳ್ತಾನೆ, ಇನ್ನೊಂದು 500 ಜೊತೆ ಇರಲಿ ಅಂತ ಅಂದ್ಕೊಳ್ತಾನೆ ಹೊರತು ಅವನಿಗೆ ಸಾಕು ಅಂತ ಆಗೋದಿಲ್ಲ. ಅದು ಯಾವುದು ಸಾಕು ಅಂತ ಆಗೋದಿಲ್ಲ ಅವನಿಗೆ. ಸಾಕು ಅಂತ ಆದಾಗಲೇ ಮನುಷ್ಯನಿಗೆ ತೃಪ್ತಿ ಅಂತ ಆಗೋದು, ಅಂತ ನಿಲುಗಡೆ ಅಂತ ಆಗೋದು. ಅದು ಇದರಲ್ಲಾಗುತ್ತೆ, ಅನ್ನದಲ್ಲಾಗುತ್ತೆ. ಅದು ದೇವರು ಒಂದು ತೃಪ್ತಿ ಅಂತ, ತೃಪ್ತಿ ರೂಪ ಅವನು ಅಂತ. ಅನ್ನ ಹೋದಾಗ ದೇವರ ಎಲ್ಲ ಲಕ್ಷಣಗಳು ಬಂದುಬಿಡುತ್ತೆ ಅಲ್ಲಿಂದ. ತೃಪ್ತಿ ದೇವರ ಲಕ್ಷಣ, ತೃಪ್ತಿ ಬರುತ್ತೆ. ಹೋಗುವಾಗಲೇ ಖುಷಿ, ಒಂದು ಸುಖ ಕೊಡುತ್ತೆ ಅದು ಅಂತ. ಬಾಯಿಯೊಳಗೆ ಬರ್ತಿದ್ದಾಗೇನೆ ಆ ರುಚಿ ಇದೆಯಲ್ಲ, ಒಂದು ಆನಂದವನ್ನು ಕೊಡುತ್ತೆ. ಅದು ದೇವರ ಲಕ್ಷಣ. ಅದು ದೇವರು ಅಂದರೆ ಆನಂದ ಅಂತ. ಆನಂದ ದೇವರ ಲಕ್ಷಣ, ಅದು ಅದರಲ್ಲಿದೆ. ತೃಪ್ತಿ ದೇವರ ಲಕ್ಷಣ, ಅದು ಅದರಲ್ಲಿದೆ. ಪುಷ್ಟಿ ದೇವರ ಲಕ್ಷಣ, ಅದು ಅದರಲ್ಲಿದೆ. ತುಂಬುವುದು ಪೂರ್ಣತೆ ದೇವರ ಲಕ್ಷಣ, ಅದು ಅದರಲ್ಲಿದೆ. ಅದ್ವೈತ ದೇವರ ಲಕ್ಷಣ, ಒಂದಾಗಬೇಕು. ನಾವಲ್ಲಿ ಒಂದಾಗಬೇಕು, ಅದು ನಮ್ಮಲ್ಲಿ ಒಂದಾಗಬೇಕು, ಅದು ಅದರಲ್ಲಿದೆ. ಅನ್ನ ಹೋಗಿ ನಮ್ಮಲ್ಲಿ ಕರಗಿ ಒಂದಾಗುತ್ತೆ, ನಮ್ಮ ಜೊತೆಗೆ ತಾದಾತ್ಮ್ಯವನ್ನು ಸಾಧನೆ ಮಾಡುತ್ತೆ. ಅದು ನಾವು ಬೇರೆ ಎಲ್ಲ, ಅದು ಬೇರೆ ನಂತರ ಆಗಿಬಿಡುತ್ತೆ. ದೇವರು ಯಾವ ಲಕ್ಷಣ ಬಾಕಿ ಇದೆ ಹೇಳಿ? ಅನ್ನದಿಂದಲೇ ಎಲ್ಲವೂ ಅಂತ. ಅನ್ನದಿಂದಲೇ ದೇಹ, ಅನ್ನದಿಂದಲೇ ಮನಸ್ಸು, ಅನ್ನದಿಂದಲೇ ಇಂದ್ರಿಯಗಳು ಅಂತ. ಕೆಲವು ಆಹಾರ ಸೇವನೆ ಮಾಡಿದ್ರೆ ಕಣ್ಣು ಸೂಕ್ಷ್ಮ ಆಗುತ್ತೆ. ಅಂದರೆ ಇಂದ್ರಿಯಗಳಿಗೆ ಕೂಡ ಶಕ್ತಿ ಕೊಡುತ್ತೆ ಅದೊಂದು. ಅನ್ನವೇ ಇಲ್ಲದೆ ಇದ್ದರೆ ನೋಡೋದು, ಕೇಳೋದು ಎಲ್ಲವೂ, ಈಗ ಇಡೀ ಶರೀರವೇ ಕ್ಷೀಣವಾಗುವಾಗ ಇಂದ್ರಿಯಗಳು ಕೂಡ ಕ್ಷೀಣ ಆಗ್ತವೆ. ಹಾಗೆ ದೇಹ, ಇಂದ್ರಿಯ, ಮನಸ್ಸು, ಆತ್ಮ ಎಲ್ಲಕ್ಕೂ ಆಹಾರ ಕೊಡುವಂಥದ್ದು. ಆತ್ಮಗೂ ಕೂಡ ಕ್ಷೇಮ ಇದೆ ಅದರಿಂದ. ಸರಿಯಾದ ಕ್ರಮದಲ್ಲಿ ಅನ್ನವನ್ನು ಸೇವನೆ ಮಾಡಿದರೆ, ನಾವು ಈಗೇನು ಕೆಲವು ದಿನಗಳಿಂದ ಅನ್ನದ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀವಿ, ಹೇಗೆ ಹೇಗೆ ದೋಷ ಬರುತ್ತೆ ಅನ್ನದಲ್ಲಿ, ಇದನ್ನೆಲ್ಲ ತಪ್ಪಿಸ್ಕೊಂಡು ಶುದ್ಧವಾದ ಅನ್ನವನ್ನು ಊಟ ಮಾಡೋಕ್ಕೆ ಶುರು ಮಾಡಿದರೆ ಅನ್ನವೇ ಬ್ರಹ್ಮವೇ ಆಗಿಬಿಡುತ್ತೆ. ಅನ್ನ ಅನ್ನೋದು ಅದು ನಮ್ಮೊಳಗೆ ಹೋಗಿ ಪೂರ್ತಿ ದಿವ್ಯ ಮಾಡುತ್ತೆ ನಮ್ಮನ್ನು. ನಮ್ಮ ರಸರಕ್ತ ಮಾಂಸಗಳನ್ನು ಮಾತ್ರ ಅಲ್ಲದೆ ಮನಸ್ಸನ್ನು ಕೂಡ, ಇಂದ್ರಿಯಗಳನ್ನು ಕೂಡ, ಆತ್ಮವನ್ನು ಕೂಡ ಪಾವನ ಮಾಡುತ್ತೆ. ಅದನ್ನು ಮಾಡಿ ನಮ್ಮಲ್ಲಿ ಒಳ್ಳೊಳ್ಳೆ ವಿಚಾರ ಹುಟ್ಟು ಹಾಗೆ ಮಾಡುತ್ತೆ. ಆ ಶಕ್ತಿ ಅನ್ನಕ್ಕಿದೆ ಅಂತ. ಅನ್ನ ಉತ್ತಮವಾದ ಅನ್ನವಾದರೆ ನಮ್ಮೊಳಗಿರ್ತಕ್ಕಂಥ ಎಲ್ಲ ಪಾಸಿಟಿವ್ ಸಂಗತಿಗಳನ್ನು ಜಾಸ್ತಿ ಮಾಡುತ್ತೆ ಅದು ಅಂತ. ಉದಾಹರಣೆಗೆ ಶುದ್ಧ ದೇಶಿ ಗೋವಿನ ತುಪ್ಪ ಆದರೆ ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತೆ. ಅದು ಏಕಾಗ್ರತೆಯನ್ನು ಜಾಸ್ತಿ ಮಾಡುತ್ತೆ. ಅದು ನೋಡಿ, ಅಲ್ಲಿವರೆಗಿದೆ ಅದಕ್ಕೆ ವ್ಯಾಪ್ತಿ ಅಂತ. ಹಾಗೆ ಈ ಪ್ರತಿಯೊಂದು ಆಹಾರವೂ ಕೂಡ ಅದು ಚೆನ್ನಾಗಿದ್ದಾಗ ಅದು ದೇವರೇ ಆಗಿ ಕೆಲಸ ಮಾಡುತ್ತೆ. ನಮಗೆ ಚೆನ್ನಾಗಿಲ್ಲದೆ ಇದ್ದಾಗಲೂ ಒಂದಷ್ಟು ಒಳ್ಳೇದು ಮಾಡುತ್ತೆ ನಮಗೆ, ಇಲ್ಲ ಅಂತಿಲ್ಲ. ಒಂದು ಸಾರಿ ಹೊಟ್ಟೆ ತುಂಬುತ್ತೆ, ಜೀವ ಹೋಗದೆ ಇರೋಕ್ಕಾಗತ್ತೆ, ಇಂಥದ್ದೆಲ್ಲ ಇದೆ. ಅದರಲ್ಲಿ ಒಂದಷ್ಟು ಏನೋ ಒಂದು ಶಕ್ತಿ ಕೊಡುತ್ತೆ, ಪುಷ್ಟಿ ಕೊಡುತ್ತೆ. ಆದರೆ ಒಂದಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದಕ್ಕೆ. ಹಾಗಾಗಿ ಅನ್ನವನ್ನು ಆ ಸೈಡ್ ಎಫೆಕ್ಟ್ಗಳಿಂದ ಮುಕ್ತವಾಗಿ ನಾವು ಸೇವನೆ ಮಾಡಬೇಕು. ತದ್ವರತಂ. ಅದರಲ್ಲಿ ಒಂದು ಯಾವುದು ಅಂದರೆ
ಅನ್ನಂ ನ ನಿಂದ್ಯಾತ್, ಅನ್ನವನ್ನು ನಿಂದಿಸಬಾರದು, ಅನ್ನವನ್ನು ಬೈಯಬಾರದು, ಅಥವಾ ಬೈದ ಅನ್ನವನ್ನು ಊಟ ಮಾಡಬಾರದು, ಬಿಟ್ಟು ಬರಬೇಕು ಅಲ್ಲಿಂದ. ಉದಾಹರಣೆಗೆ ಯಾವುದೋ ಬೇಜಾರಲ್ಲಿ ತಿಂದು ಸಾಯಿ ಅಂತಂತಾರೆ ಅಂತ ಅನ್ಕೊಳ್ಳಿ ನೀವು. ನಮ್ಮ ಅಪ್ಪ ಅಮ್ಮನೇ, ಬೇರೆ ಯಾರೂ ಅಲ್ಲ, ಅಥವಾ ಗಂಡ ಹೆಂಡತಿ ಯಾರು ಇವ್ರ ಮಧ್ಯೆಲ್ಲ ನಡೆಯುತ್ತೆ. ಏನೋ ವಿಷಯಕ್ಕೆ ಸಿಟ್ಟು ಬಂದಿರುತ್ತೆ, ಅಸಮಾಧಾನ ಆಗಿರುತ್ತೆ. ಹಾಗೆ ತಂದು ಇಕ್ಕಿ ತಿಂದು ಸಾಯಿ ಅಂತಂದರೆ ಅದು ತಿನ್ನಬಾರ್ದು ಅನ್ನವನ್ನು ಅಂತ. ಯಾಕೆಂದರೆ ಭಾಷಾ ದುಷ್ಟ ಅದು ಅಂತ. ಒಂದು ದುಷ್ಟ ಭಾಷೆ ಪ್ರಯೋಗ ಆಗಿದೆ ಅನ್ನದ ಮೇಲೆ, ಅದರ ದುಷ್ಪ್ರಭಾವ ಇರುತ್ತೆ ಅನ್ನದ ಮೇಲೆ, ತಿನ್ನಬಾರ್ದು ಅದನ್ನ. ಈ ಭಾಷಾ ದುಷ್ಟ ಭಾವ ದುಷ್ಟಕ್ಕೆ ಕಾರಣ ಆಗತ್ತೆ ಅಂತಂದರೆ ಆ ಭಾಷೆಯಿಂದಾಗಿ ಭಾವ ಕಲುಷಿತ ಆಗತ್ತೆ. ಕಲುಷಿತ ಆದಮೇಲೆ ಆಹಾರ ಸೇವನೆಗೆ ಯೋಗ್ಯ ಉಳಿಯೋದಿಲ್ಲ ಅದು ಅಂತ. ಕಲುಷಿತ ಭಾವದಿಂದ ಸೇವನೆ ಮಾಡಿದ್ದು ಒಳಗೆ ಕಾಲುಷ್ಯವನ್ನೇ ನಿರ್ಮಾಣ ಮಾಡುತ್ತೆ. ಹಾಗಾಗಿ ತಿಂದು ಸಾಯಿ, ಪಿಂಡ ಹಾಕಿದ್ದೀನಿ ಉಂಡ್ಕೊಂಡು ಹೋಗುವಂತಾರೆ ಅಂತ ಅನ್ಕೊಳ್ಳಿ ನೀವು. ಉಣ್ಬಾರ್ದು ಅದನ್ನ. ಪಿಂಡದ ನೆನಪು ಬರುತ್ತಲ್ವ ಅನ್ನ ನೋಡಿದಾಗ, ಅಲ್ಲಿ ಉಣ್ಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಕೆಲವು ಸರ್ತಿ ಕೂಳುದಂಡ ಅಂತ ಅನ್ನೋದು, ಇವನಿಗೆ ಹಾಕಿದ ಕೂಳುದಂಡ, ಕೂಳಿಗೆ ದಂಡ ಅಂತನ್ನೋದು. ಅನ್ನ ಹಾಕ್ತಿರೋದು ವೇಸ್ಟ್ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇರ್ತಾರೆ. ಅಥವಾ ಅನ್ನ ಊಟ ಮಾಡಬೇಕಾದ್ರೇ ಅಂಥದ್ನೆಲ್ಲ ಹೇಳೋದು, ಏನೇನೋ ಬೇಡದ್ನೆಲ್ಲ ಮಾತುಗಳಂತಂದು, ಅಂದರೆ ಉದ್ದೇಶಪೂರ್ವಕವಾಗಿ ಅನ್ನದ ಹೊತ್ತಲ್ಲಿ ಬರೋ ಥರ ಮಾಡೋದು. ಇಂಥದ್ದೆಲ್ಲ ಬಂದಾಗ ಉಪವಾಸ ಒಳ್ಳೆಯದು ಅಂತ, ಊಟ ಒಳ್ಳೆಯದಲ್ಲ, ಉಪವಾಸ ಒಳ್ಳೆಯದು, ಊಟ ಮಾಡಬಾರ್ದು, ಎದ್ದು ಬಿಡಬೇಕು ಅಲ್ಲಿಂದ ಅಂತ ಶಾಸ್ತ್ರ ಹೇಳುತ್ತೆ. ಅನ್ನವನ್ನು ಬೈಬಾರದು, ಅನ್ನ ಮಾಡಿದವನನ್ನು ಬೈಬಾರ್ದು ಆ ಸಮಯದಲ್ಲಿ. ಈಗ ಕೆಲವು ಸತಿ ಅಷ್ಟೆಲ್ಲ ತೀಕ್ಷ್ಣ ದೇವ್ರು ಈ ಥರನೂ ಇರುತ್ತೆ, ಏನು ಅಡುಗೆ, ಏನು ಅಡುಗೆನಾ ಅಂತ, ಮಣ್ಣು ಅಂತ ಅನ್ನೋದು. ಊಟ ಮಾಡೋ ಹೊತ್ತಲ್ಲಿ ಇರುತ್ತಲ್ವಾ ಅಂತ ಮಾತೆಲ್ಲ. ಅದು ಬಂದರೆ ಅದು ಅಂದರೆ ಅಂದರೆ ಅವನೇ ಹೇಳ್ತಾ ಅದೇ ಥರ ಹೇಳ್ತಾ ಊಟ ಮಾಡ್ತಾ ಇದ್ರೆ ಅವ್ನು ಊಟ ಮಾಡಬಾರ್ದು ಕೊನೆ ಪಕ್ಷ ಅವನು ಅಂತ. ಹಾಗೆ ಅಡುಗೆ ಮಾಡಿದವ್ರನ್ನ ಬೈಬಾರ್ದು, ಅನ್ನ ಕೊಟ್ಟವ್ರನ್ನ ಬೈಬಾರ್ದು. ಅಲ್ಲಿವರೆಗೂ ವ್ಯಾಪ್ತಿ ಇದೆ ಅದಕ್ಕೆ. ಅನ್ನವನ್ನು ಸಿದ್ಧಪಡಿಸಿದವರನ್ನು ಮತ್ತು ಅನ್ನ ಕೊಟ್ಟವರನ್ನು, ಈ ಮೂವರ ನಿಂದೆ ಆದರೆ ಅನ್ನ ದೂಷಿತ ಆಗುತ್ತೆ. ಆ ಅನ್ನವನ್ನು ವರ್ಜೆ ಮಾಡಬೇಕು, ಊಟ ಮಾಡಬಾರ್ದು, ನಮ್ಮ ಕಿವಿಗೆ ಬಿಡಬಾರ್ದು ಅಂಥದ್ದೆಲ್ಲ ಆ ಸಮಯದಲ್ಲಿ ಅಂತ. ನೋಡಿ, ಇದನ್ನೆಲ್ಲ ಫಾಲೋ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ, ಹೇಗಿತ್ತು ನೋಡಿ ಅಂತ. ಎಂತೆಂಥ ಭಾಷೆಗಳೆಲ್ಲ ಪ್ರಯೋಗ ಆಗ್ತಾ ಇತ್ತು ಮೊದಲ. ಊಟಕ್ಕೆ ಪ್ರಾಣಾಗ್ನಿಹೋತ್ರ ಅಂತ ಹೆಸರು. ಯಾರಾದರೂ ಶಿಷ್ಟರು ಮೊದಲು ಊಟ ಮಾಡೋದಾದರೆ, ಅಂದರೆ ಈಗ ಮನೆಗೆ ಗುರುಗಳು ಬಂದಿರ್ತಾರೆ, ಈ ಥರ ಅಲ್ಲ, ಯಾರೋ ಹಿರಿಯರು ಬಂದಿರ್ತಾರೆ, ಗುರುಗಳು ಬಂದಿರ್ತಾರೆ, ಪುರೋಹಿತರು ಬಂದಿರ್ತಾರೆ, ಅವರಿಗೆ ಊಟ ಮಾಡಿ ಅಂತ ಹೇಳಿದ್ರ ಬದಲಿಗೆ ಅನ್ನವನ್ನು ತೋರಿಸಿ ಇದನ್ನು ಅಮೃತ ಮಾಡಿಕೊಡಿ ಅಂತ ಕೇಳುವಂಥ ಪದ್ಧತಿ ಇತ್ತು ಒಂದು ಕಾಲದಲ್ಲಿ. ಆಹಾರ ಪದಾರ್ಥ ತೋರಿಸಿ ಇದನ್ನು ಅಮೃತ ಮಾಡಿಕೊಡ್ಬೇಕು ಅಂತ. ಹಾಗಂದ್ರೆ ಏನು ಅಂದರೆ ಯಜ್ಞ ನಡೆದು ಉಳಿದ್ರೆ, ಯಜ್ಞದಲ್ಲಿ ಬಳಕೆಯಾಗಿ ಉಳಿದರೆ ಆ ಉಳಿದ ಅನ್ನಕ್ಕೆ ಅಮೃತ ಅಂತ ಹೆಸರು. ಯಜ್ಞಶಿಷ್ಟವಾದಕ್ಕೆ ಅಮೃತ ಅಂತ ಹೆಸರು. ಅವ್ರು ಊಟ ಮಾಡಿದ್ರೆ ಯಜ್ಞ ಅದು ಅಂತ, ಆ ಭಾವ ಅಲ್ಲಿ ಅಂತ. ನೀವು ಊಟ ಮಾಡಿದ್ರೆ ದೇವರಿಗೆ ಮುಟ್ಟದ್ದು ಅಂತ, ನಿಮ್ಮಂಥವ್ರು ಊಟ ಮಾಡಬೇಕು ಅಂತ, ಆ ಭಾವ ಅಲ್ಲಿ ಅಂತ. ಹಾಗಾಗಿ ನೀವು ಊಟ ಮಾಡಿ ಅಂತ ಅನ್ನೋದಕ್ಕಿಂತ ಇದನ್ನು ಅಮೃತ ಮಾಡಿಕೊಡಿ ಅಂತ. ಅಂದರೆ ನೀವು ಊಟ ಮಾಡಿ ಉಳಿಯುತ್ತಲ್ಲ, ಅದು ನಾವು ಊಟ ಮಾಡ್ತೀವಿ, ಆಗ ಅಮೃತ ಆಗಿರುತ್ತೆ ಅದು ಅಂತ. ಎಷ್ಟು ಒಳ್ಳೆ ಭಾವ ನೋಡಿ ಅಂತ. ಸಂಪ್ರೀತಿ ಭೋಜ್ಯಾನ್ಯನ್ನಾನಿ, ಪ್ರೀತಿ ಬೇಕು ಅನ್ನದ ಹಿಂದೆ, ಗೌರವ ಬೇಕು. ಅನ್ನದ ಬಗ್ಗೆ, ಅನ್ನ ಕರ್ತೃವಿನ ಬಗ್ಗೆ ಮತ್ತು ಅನ್ನದಾತನ ಬಗ್ಗೆ ಗೌರವ ಬೇಕು, ಪ್ರೀತಿ ಬೇಕು. ಪ್ರೀತಿಯಿಂದ ಊಟ ಮಾಡಬೇಕು. ಅನ್ನದ ಬಗ್ಗೆನೂ ಅಷ್ಟೇ, ಅನ್ನಕ್ಕೆ ಕೈ ಮುಗಿದು ಸೇವಿಸಬೇಕು ಅನ್ನವನ್ನು. ಅದಕ್ಕೆ ಹೇಳಿದ್ದು, ನಿಂತ್ಕೊಂಡು ಊಟ ಮಾಡೋದು, ಓಡಾಡ್ತಾ ಊಟ ಮಾಡೋದು, ಟಿ ವಿ ನೋಡ್ತಾ ಊಟ ಮಾಡೋದು, ಅಥವಾ ಹಾಳು ಹರಟೆ ಜೊತೆಗೆ ಊಟ ಮಾಡೋದು. ಯಾಕೇನು ಆ ವಿಷಯ ಅದು ಇದ್ದಕ್ಕಿದ್ದಾಗ ಎಲ್ಲಿಂದ ಎಲ್ಲಿವರೆಗೆ ಹೋಗುತ್ತೆ ಅಂದರೆ ವಿಷಯ ಅದು. ಒಬಾಮನಿಂದ ಪ್ರಾರಂಭ ಮಾಡಿ ಕೊನೆ ನಮ್ಮ ಊರಿನ ಗೌಡ್ರವರೆಗೆ ಆ ವಿಷಯ ಬಂದು ತಲುಪೋ ಹೊತ್ತಿಗೆ ಪಂಚಮಹಾಪಾತಕಗಳು ಬಂದು ಹೋಗಿರ್ತವೆ. ಅದರಲ್ಲಿ ಇನ್ಯಾವುದು ಬಾಕಿ ಇರೋದಿಲ್ಲ. ಏನಗತ್ಯ? ನೀ ಕೂತಿದ್ದೆ ಯಾಕೆ? ಊಟ ಮಾಡುತ್ತಾನೆ ಕೂತಿದ್ದು, ಊಟ ಮಾಡು ಅಂತ. ಬಾಯಿ ಸುಮ್ಮನೆ ಇಲ್ಲ, ಎದುರು ದೇವರ ಭಗವತ್ ಚರಿತ್ರವನ್ನು ಹೇಳು, ಹಾಡು, ಚೂರ್ಣಿಕೆಗಳನ್ನು ಹೇಳು ಆ ಸಮಯದಲ್ಲಿ. ಅದು ಕೂಡ ಹಾಗೆ ನಿನ್ನೆ ಮೊನ್ನೆ ಯಾವಾಗಲೂ ಹೇಳಿದಾಗೆ, ಅದು ನಮ್ಮ ಕಂಠತ್ರಾಣ ಎಷ್ಟಿದೆಯೋ ಅಷ್ಟು ಕಿರ್ಚಿಕೊಳ್ಳೋದಲ್ಲ ಅದು ಶ್ಲೋಕ ಅಂದರೆ. ಆಮೇಲೆ ಹರಹರ ಮಹಾದೇವ ಅಂತ ಕಿರ್ಚಿಕೊಳ್ಳೋದು ಅಲ್ಲ ಅದನ್ನು, ಅದೆರಡೂ ಅಲ್ಲ. ಶಿವ ಭೂತನಾಥ ಇರ್ಬೋದು,
ಭೂತ ಪ್ರೇತಗಳ ಅಧಿಪತಿ ಇರ್ಬೋದು. ಹಾಗಂತ ನಾವು ಕಿರುಚಿದ್ರೆ ಅವನಿಗೆ ಕೇಳೋದು ಅಂತ ಏನಿಲ್ಲ ಅಂತ. ಅವನಿಗೆ ಅಂತಃಶ್ರವಣ ಇದೆ ಅವನಿಗೆ. ನಾವು ಪಿಸು ಮಾತಲ್ಲಿ ಹೇಳ್ಕೊಂಡ್ರು ಅಂತರಂಗದಲ್ಲಿ ಹೇಳ್ಕೊಂಡ್ರು ಕೂಡ ಕೇಳಿಸುತ್ತೆ ಅವನಿಗೆ. ಹಾಗಾಗಿ ತುಂಬ ಪ್ರೀತಿಯಿಂದ ಹೇಳಬೇಕು. ನಾವು ಎಷ್ಟು ಸತಿ ಈ ಮಂತ್ರ ಹೇಳೋದ್ರ ಬಗ್ಗೆನೂ ಹೇಳೋದುಂಟು. ಮಂತ್ರ ಹೇಳೋದು ಅಥವಾ ಶ್ಲೋಕ ಹೇಳೋದು. ಈಗ ನೀವು ಯಾರನ್ನಾರು ಹೊಗಳಬೇಕು ಅಂದರೆ ಹೇಗೆ ಹೊಗಳ್ತೀರಿ ನೀವು? ಜೋರು ಸ್ವರದಲ್ಲಿ ಕೂಗ್ತೀರಾ ಅಂತ ಹೊಗಳ್ಬೇಕಾದ್ರೆ, ಬಬ್ಬೆ ಹಾಕ್ತೀರ. ಒಬ್ಬನ ಬಗ್ಗೆ ಒಳ್ಳೆ ಮಾತಾಡ್ಬೇಕಾದ್ರೆ ಹೇಗಿರುತ್ತೆ ಅಂತ, ನಿಮ್ಮ ಮುಖ ಹೇಗಿರುತ್ತೆ, ಕಣ್ಣು ಹೇಗಿರುತ್ತೆ, ಧ್ವನಿ ಹೇಗಿರುತ್ತೆ. ಮಂತ್ರ ಹೇಳ್ಬೇಕಾದ್ರೆ ಹಾಗಿರಬೇಕು ಅಂತ. ಅದು ದೇವರನ್ನು ಹೊಗಳ್ತಿರೋದು. ಅದು ದೇವರ ಸಚ್ಚರಿತವನ್ನು, ಸದ್ಗುಣಗಳನ್ನು ಹಾಡ್ತಾ ಇರೋದು, ಹೊಗಳ್ತಾ ಇರೋದು. ಅದು ಕೀರ್ಲು ಸ್ವರದಲ್ಲಿ ಕಿರುಚಿದ್ರೆ ಅದು ಹೊಗಳಿದಾಗ ಆಗುತ್ತಾ ದೇವರಿಗೆ? ಅದು ಮುಟ್ಟುತ್ತಾ? ಆ ಅರ್ಥದಲ್ಲಿ ಮುಟ್ಟುತ್ತಾ ದೇವರಿಗೆ ಅದು? ಅಥವಾ ಒಬ್ಬರು ಹೊಗಳ್ಬೇಕಾದ್ರೆ ಪಟ 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 ಓಡ್ಸೋಕೆ ಸಾಧ್ಯ ಇಲ್ಲ ಮಾತನ್ನ ಅಂತ. ಪ್ರೀತಿಯಿಂದ ಸಮಾಧಾನ ಹೇಳಬೇಕಾಗತ್ತೆ ಅಂತ. ಈಗ ಕೆಲವು ಸತಿ ಮಂತ್ರ ಹೇಳಬೇಕಾದ್ರೆ 120 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಿರುತ್ತೆ ಮಂತ್ರ. ಅಕ್ಷರ ಬಂದಿದ್ದು ಬಂತು, ಹೋಗಿದ್ದು ಹೋಯ್ತು, ನುಂಗಿದ್ದು ನುಂಗಿ ಹೋಯ್ತು, ಕಚ್ಚಿದ್ದು ಕಚ್ಚಿ ಹೋಯ್ತು, ಜಗದದ್ದು ಹೋಯ್ತು. ಅದು ಮಂತ್ರದ ಶ್ರಾದ್ದ ಆಗಿರುತ್ತೆ ಅಲ್ಲಿ ಅಂತ ಮಂತ್ರ ಹೇಳಿ ಮುಗಿಸೋದ್ರೊಳಗಡೆ. ಹಾಗೆಲ್ಲ ಅಲ್ಲ, ನೀವು ಹೇಳದೇ ಇದ್ರೂ ಅಡ್ಡಿಲ್ಲ. ಹೇಳೋದಾದರೆ ಅದು ಭಗವತ್ ಸ್ತುತಿ. ನಾವು ಅವನನ್ನು ಹೊಗಳ್ತಾ ಇದ್ದೇವೆ. ನಮಸ್ತೆ ರುದ್ರ ಮನ್ಯವೇ, ಹೇ ಭಗವಂತ ನೀ ಮನ್ಯ ಸ್ವರೂಪ, ನೀನು ನಮಸ್ಕಾರ ಅನ್ಬೇಕಾದ್ರೆ ಅದನ್ನು ಓಡಿಸಿದರೆ ಅದು ಹೇಗೆ ಅದು ಹೊಗಳಿದಾಗ ಆಗುತ್ತೆ ಅದು ಅಂತ ದೇವರನ್ನು. ಆ ಭಾವ ಎಲ್ಲಿದೆ ಅಲ್ಲಿ? ಹಾಗಾಗಿ ಆ ತರಹ ಮಾಡಬಾರ್ದು. ಇದೆಲ್ಲಕ್ಕಿಂತ ಇದೆಲ್ಲದರಿಂದ ಮುಕ್ತವಾಗಿರುವಂಥ ಆಹಾರವನ್ನು ಸೇವನೆ ಮಾಡಬೇಕು. ಅಂದರೆ ಆಹಾರದಲ್ಲಿ ಬೇರೆ ಬೇರೆ ಬಗೆಯ ದೋಷಗಳು ಬರಬಹುದು. ಇದೊಂದು ಸಂಗತಿಯನ್ನು ಗಮನಿಸಿ. ಭಾಷಾ ದುಷ್ಟ ಆಗಬಾರ್ದು. ಊಟ ಮಾಡುವಾಗ ಉತ್ತಮವಾದ ಭಾಷಾ ಪ್ರಯೋಗ. ಊಟದ ವಿಷಯದಲ್ಲಿ, ಅಡುಗೆ ಬಡಿಸೋರ ವಿಷಯದಲ್ಲಿ, ಈಗ ಗಂಡ ಹೆಂಡತಿಗೆ ಎಷ್ಟೇ ಜಗಳ ಇದ್ದರೂ, ಒಬ್ರಿಗೊಬ್ರಿಗೆ ಏನೇ ಆಗದೇ ಇದ್ದರು, ಅನ್ನದ ವಿಷಯದಲ್ಲಿ ಪ್ರಯೋಗ ಆಗದೆ ಇದ್ದ ಹಾಗೆ ಅದು. ಕೆಲವು ಸತಿ ಅನ್ನವನ್ನೇ ಬಿಸಾಡೋದು ತೆಗೆದು, ಅಥವಾ ತಟ್ಟೆನೇ ತೆಗೆದು ಬಿಸಾಡೋದು, ಇಂಥದ್ದೆಲ್ಲ ಮಾಡೋ ಭೂಪತಿಗಳಿದ್ದಾರೆ. ಸಿಟ್ಟು ಬಂತು ಅಂತೇಳಿ ತಟ್ಟೆನೇ ಬಿಸಾಡೋದು ಅಂತ. ಯಾರಿಗೂ ಏನೋ ಸ್ವಲ್ಪ ಉಪ್ಪು ಹೆಚ್ಚಾಗಿತ್ತು, ಕಮ್ಮಿ ಆಯಿತು, ತೆಗೆದು ಬಿಸಾಡೋದು ಅದನ್ನೇ ಅಂತ. ಅಂಥವ್ರಿಗೆ ಅನ್ನ ಸಿಗೋದಿಲ್ಲ ಮುಂದೆ ಹಾಗೆಲ್ಲ ಮಾಡಿದರೆ. ಯಾಕೆಂದರೆ ಅದು ಪರಮಾತ್ಮ ಅದು ಅಂತ, ಅನ್ನವೆಂದರೇನು. ಹಾಗಾಗಿ ಎರಡು ಸಂಗತಿಗಳು. ಒಂದು, ಅದಕ್ಕೆ ಕೊಡೋ ಮರ್ಯಾದೆಯನ್ನು ಕೊಡು, ಅನ್ನಕ್ಕೆ ಕೊಡುವಂಥ ಮರ್ಯಾದೆಯನ್ನು ಕೊಡು. ಅದರಿಂದ ಇರೋದು ನಿನ್ನ ಬದುಕಿನ ಮೂಲಾಧಾರ ಸ್ತಂಭವೇ ಇದು. ಅದಕ್ಕೆ ಕೂಡ ಮರ್ಯಾದೆಯನ್ನು ಕೊಡು ಅನ್ನೋದು ಒಂದು. ಮತ್ತು ಎರಡನೇದು, ಕೊಡದೇ ಇದ್ದಾಗ, ನಿಂದಿಸಿದಾಗ, ಅನ್ನವೇ ನಮ್ಮನ್ನು ಶಪಿಸುವಾಗ, ಅನ್ನದ ಕುರಿತು ಇಲ್ಲದ ಸಲ್ಲದ ಶಬ್ದಗಳ, ಭಾವಗಳ, ಭಾಷೆಗಳ ಪ್ರಯೋಗ ಆದಾಗ ಉಪವಾಸ ಇರುವನು. ಅದು ಪ್ರಾಯಶ್ಚಿತ್ತ. ಅದು ಮತ್ತು ಒಳಗೆ ಹೋದರೆ ತೊಂದರೆ ಮಾಡುತ್ತೆ. ಈ ಭಾಷೆಯ ದುಷ್ಪ್ರಭಾವ ಅದರ ಮೇಲೆ ಇರುತ್ತೆ. ಹಾಗಾಗಿ ಈ ಭಾಷಾ ದುಷ್ಟ ಎನ್ನುವ ರೀತಿ ಆಗದಂತೆ ಜಾಗ್ರತೆ ವಹಿಸಬೇಕು. ಇಷ್ಟೆಲ್ಲ ಸಂಗತಿಗಳಿದೆ. ಒಂದು ಅಡುಗೆ ಬಗ್ಗೆ, ಊಟದ ಬಗ್ಗೆ, ಅಲ್ಲಿಂದ ಪ್ರಾರಂಭ ಮಾಡಿ ನ್ಯಾಯವಾದ ಮಾರ್ಗದಲ್ಲಿ ಸಂಪಾದನೆ ಮಾಡಿದ ಹಣದಿಂದಲೇ ಅನ್ನ ಬಂದಿರಬೇಕು ಅಂತ. ಅನ್ನ ಅಲ್ಲಿಂದ ಶುರು ಮಾಡಿ ಪದಾರ್ಥ ಒಳ್ಳೆಯದಿರಬೇಕು. ಅದಕ್ಕೆ ನಾವು ಕೊಡುವ ಸಂಸ್ಕಾರ, ಏನು ಪರಿವರ್ತನೆಗಳನ್ನು ಮಾಡ್ತೇವೆ ನಾವು, ಅದು ಒಳ್ಳೆಯದಿರಬೇಕು. ಒಳ್ಳೆ ಕಾಲ ಆಗಿರಬೇಕು ನಾವು ಸೇವನೆ ಮಾಡುವಾಗ, ಒಳ್ಳೆ ಪ್ರದೇಶ ಆಗಿರಬೇಕು, ಒಳ್ಳೆ ಭಾಷೆ ಪ್ರಯೋಗ ಆಗ್ತಾ ಇರಬೇಕು ಆ ಸಮಯದಲ್ಲಿ. ಇದೆಲ್ಲ ಇದ್ದಾಗ ಅದು ಕೂಳು ಅಂತಲ್ಲದೆ ಅದು ಅನ್ನಪೂರ್ಣೇಶ್ವರಿ, ಅನ್ನ ಬ್ರಹ್ಮ ಅಂತ ಆಗುತ್ತೆ ಅದು. ಹಾಗಾದಾಗ ಅದು ನಮ್ಮನ್ನು ತಾರಣ ಮಾಡುತ್ತೆ. ಅಂಥ ಅನ್ನವೇ, ಅಂಥ ಊಟವೇ ತಪಸ್ಸಾಗಿ ಪರಿಣಮಿಸುತ್ತೆ. ಅದ್ರ ಬಗ್ಗೆ ಇರೋ ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಶುರು ಮಾಡಿದರೆ, ಅನ್ನದಲ್ಲಿ ದೋಷಗಳು ಬರೋದಂತ ನೋಡಿಕೊಂಡ್ರೆ ಅದೇ ತಪಸ್ಸಾಗುತ್ತೆ, ಊಟವೇ ತಪಸ್ಸಾಗುತ್ತೆ. ಅದು ನಮ್ಮೊಳಗಿನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಬಲ್ಲದು. ಎಂತೆಂಥ ನಾವು ಪಾಪಗಳನ್ನು ಮಾಡಿದರೂ, ದೋಷಗಳನ್ನು ಮಾಡಿದರೂ, ನಮ್ಮ ಕೈಯಿಂದ ಏನೇನು ಆಗಬಾರ್ದಾಗಿದ್ದರೂ ಕೂಡ ಇದು ಸರಿಯಾದರೆ ಇದ್ರ ಮೂಲಕ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗೋಕ್ಕೆ ಸಾಧ್ಯ ಇದೆ. ತಪಸ್ಸು ಅಂದರೆ ಆಹಾರ ನಿಯಮ. ಆಹಾರ ತಪ್ಪು ದಾರಿಯಲ್ಲಿ ಬರಬಾರ್ದು, ತಪ್ಪಾದ ಆಹಾರ ಬರಬಾರ್ದು, ತಪ್ಪಾದ ಸಮಯದಲ್ಲಿ ಬರಬಾರ್ದು. ಈ ಆಹಾರಕ್ಕಿರುವಂಥ ವ್ಯವಸ್ಥೆಗಳನ್ನು ಸರಿ ಮಾಡಿದಾಗ ಅದಕ್ಕೆ ತಪಸ್ಸು ಅಂತ ಹೆಸರು. ಆ ತಪಸ್ಸು ಯಾವಾಗ ನಮ್ಮಲ್ಲಿ ಏರ್ಪಟ್ಟಿತೋ ಆಮೇಲೆ ಪಾಪಗಳಿರೋಕ್ಕೆ ಸಾಧ್ಯ ಇಲ್ಲ. ಪಾಪಗಳೆಲ್ಲ ಕ್ಷೀಣಿಸಿ ಹೋಗ್ತವೆ, ನಾವು ಶುದ್ಧರಾಗ್ತೇವೆ. ಹಾಗಾಗಿ ಅನ್ನ ಶುದ್ಧಿಯಿಂದ ಜೀವನ ಶುದ್ಧಿ. ಹರೇ ರಾಮ್.